ಪ್ರಿಯ ಯಕ್ಷಗಾನ ಕಲಾಭಿಮಾನಿಗಳೇ, ಇಂದು ಕಾಸರಗೋಡಿನ ಚರಿತ್ರೆಯಲ್ಲಿ ಒಂದು ಚಾರಿತ್ರಾರ್ಥವಾದಂತಹ ಒಂದು ದಿನ. ಬೆಳಗ್ಗೆ ಜನಾರ್ದನ ಕಲಾವೃಂದ ಜೋಡುಗಳಿಂದ ಮನೆ ಮನೆ ಯಕ್ಷಗಾನ ಅಭಿಯಾನ ಉದ್ಘಾಟನೆಗೊಂಡು ಅಲ್ಲಿಂದ ಹಲವಾರು ಮನೆಗಳನ್ನು, ಕಲಾವಿದರನ್ನು, ಕಲಾರಸಿಕರನ್ನು ಭೇಟಿಯಾಗಿ ಈಗ ನಾವು ಬಂದಿದ್ದೇವೆ ಕಾಸರಗೋಡಿನ ಅತ್ಯಂತ ಎತ್ತರದ ಪ್ರದೇಶ ಗುಂಪೆ. ಈ ಗುಂಪೆಯಲ್ಲಿ ನಾವು ನಮ್ಮ ಮಾಧವ ಪಂಡಿತರ ಮಗ ವಸಂತ ಪಂಡಿತರ ಮನೆಯಲ್ಲಿ ನಾವೀಗ ಇದ್ದೇವೆ. ಖ್ಯಾತ ಜ್ಯೋತಿಷಿಗಳು ಹಾಗೂ ಮಂತ್ರವಾದಿಗಳು ಇಲ್ಲಿ ಅವರ ಅನ್ನು ನಂಬಿಕೊಂಡು ಶಾಕ್ತೇಯ ಪಂಥದಲ್ಲಿ ಪೂಜೆ ಮಾಡುವ ಈ ಮಂದಿರದಲ್ಲಿ ಎಷ್ಟೋ ಜನ ಆರ್ತರಾದವರು ತಮ್ಮ ದುಃಖಗಳನ್ನು ಹೇಳಿಕೊಂಡು, ತಮ್ಮ ದುಮ್ಮಾನಗಳನ್ನು ಹೇಳಿಕೊಂಡು ಬಂದವರಿಗೆ, ಇಲ್ಲಿ ದೇವಿಗೆ ಶರಣಾದವರಿಗೆ ಒಳ್ಳೆಯ ಒಂದು ಜೀವನದ ಮುಂದಿನ ಐಶ್ವರ್ಯ ಕಲಿಸಿದೆ. ಎಷ್ಟೋ ಸಿನಿಮಾ ನಟರುಗಳಾಗಲಿ ದೇಶ ವಿದೇಶಗಳಿಂದ, ನಮ್ಮ ರಾಜ್ಯದ ಮುಂಬೈ ಪ್ರಾಂತ್ಯ ಆಗ್ಬೋದು, ಬೆಂಗಳೂರು ಆಗ್ಬೋದು, ಕೇರಳದಾದ್ಯಂತ ಎಲ್ಲ ಕಡೆಯಿಂದ ಇವರ ಹೆಸರು ಕೇಳಿ ಇಲ್ಲಿ ಬಂದು ತಾವೆಲ್ಲ ಸಂತೈಸಿಕೊಂಡು ಮನಸ್ಸಿಗೆ ಸಂತೋಷಪಟ್ಟು ಮನಸ್ಸಿನ ದುಃಖವನ್ನು ಕಳೆದು, ರೋಗಗಳನ್ನು ಕಳೆದು, ಎಲ್ಲವನ್ನೂ ಕಳೆದುಕೊಡುವ, ದೂರೀಕರಿಸುವ ಒಬ್ಬ ಸಾಂತ್ವನ ನೀಡುವ ವ್ಯಕ್ತಿ ನಮ್ಮ ವಸಂತ ಪಂಡಿತರು. ವಸಂತ ಪಂಡಿತರು ತಮ್ಮ ಜೀವನದ ಹಲವಾರು ಕಾರ್ಯಕ್ರಮಗಳು, ಒಂದು ಸರೋಜ ಮಾಧವಂ ಎಂಬ ಸಭಾಮಂದಿರವನ್ನು ನಿರ್ಮಿಸಿ ತಮ್ಮ ತಂದೆ ತಾಯಿಯ ಹೆಸರನ್ನು ನಿರ್ಮಿಸಿ ಅದನ್ನು ಜನತೆಗೆ ಸಮರ್ಪಿಸಿದ್ದಾರೆ. ದೊಡ್ಡ ಒಂದು ಕೆಲಸ ಅಂತ ಹೇಳ್ತೇವೆ. ಇಲ್ಲಿ ಪ್ರತಿ ವಾರ ಶಕ್ತಿ ಪೂಜೆ ನಡೆಯುತ್ತದೆ. ಶಾಕ್ತೇಯ ಸಂಪ್ರದಾಯದಲ್ಲಿ ನಡೆಯುವ ಈ ಕಾರ್ಯಕ್ರಮ ದೊಡ್ಡ ವಿಚಾರ ಇದೆ. ಹಾಗಾಗಿ ನಮ್ಮ ಇಲ್ಲಿ ವರ್ಷ ಪ್ರತಿ ಯಕ್ಷಗಾನವನ್ನು ಕೂಡ ಪ್ರೀತಿಸುವ ಕಲಾ ಪೋಷಕ ಮನೆ ಇದು. ಇಲ್ಲಿಗೆ ನಮ್ಮ ಜನರು ಅಥವಾ ಸಾಮಾನ್ಯ ಜನರು ಬಂದರೂ ಕೂಡ ಅವರನ್ನೆಲ್ಲ ಸ್ವೀಕರಿಸುವ ಒಂದು ಮನೆಯಾಗಿದೆ. ಅದು ಅಲ್ಲದೆ ನಮ್ಮ ಕಲಾ ಪೋಷಕರಲ್ಲಿ ಒಬ್ಬ ಸಾಮಾನ್ಯ ಜನ ಸಂಪಾದನೆ ಮಾಡುವ ಹಣವನ್ನು ಯಾವುದಾದಕ್ಕೂ ವಿನಿಯೋಗಿಸದೆ ಕಲೆಗಾಗಿ, ಜನರ ಒಳ್ಳೆಯದಕ್ಕಾಗಿ ವಿನಿಯೋಗಿಸುವ ಓರ್ವ ಮಹಾನ್ ವ್ಯಕ್ತಿತ್ವ ಇರುವ ಶ್ರೀ ನಮ್ಮ ವಸಂತ ಪಂಡಿತರು ಅವರು ತಮ್ಮ ಪತ್ನಿ ಗೀತಾ ಅವರ ಜೊತೆಯಲ್ಲಿ ಇಲ್ಲಿ ಬಾಳ್ತಾ ಇದ್ದಾರೆ. ಅವರ ಜೊತೆ ಅವರ ಕುಟುಂಬದವರು ಇದ್ದಾರೆ. ಇಷ್ಟು ಮಾತ್ರವಲ್ಲ, ಈ ತಮ್ಮ ಮಕ್ಕಳ ವೈಷ್ಣವಿ ವಾಗ್ದೇವಿ ಇವರನ್ನೆಲ್ಲ ನಾನು ಈ ಕಾರ್ಯಕ್ರಮದ ಪ್ರತಿಗೆ ಸ್ವಾಗತಿಸ್ತೇನೆ. ಇಲ್ಲಿ ಬಂದವರೆಲ್ಲರ ಹೆಸರು ಹೇಳಬಹುದು ಹೇಳದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ನಾವು ಇವತ್ತು ಕಾರ್ಯಕ್ರಮ ಈ ಮನೆ ಮನೆ ಅಭಿಯಾನದ ಯಕ್ಷಗಾನ ಕಾರ್ಯಕ್ರಮ. ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇವತ್ತು ನಾವು ಇಲ್ಲಿ ಬಪ್ಪನಾಡು ಕ್ಷೇತ್ರದ ಒಂದು ಪ್ರಸಂಗದ ಭಾಗವನ್ನು ಇಲ್ಲಿ ಆಡಿ ತೋರಿಸಲಿದ್ದಾರೆ. ಭಾಗವತದಲ್ಲಿ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಜಯ ಜಯ ಜಗಗಂಗ ಜಯ ಜಯ
ಶ್ರೀ ದುರ್ಗಾಂಬಿಕೆಯ ಮನೆಯನ್ನು ಭಕ್ತಿಯೋ ಅಂಬಿಕಾ ರಾಜನ ಬೇರೆ ಸಂಕಲ್ಪ ಯಾಕೆಂತ ಹೇಳಿದ್ರೆ ನೀನು ಅಸ್ಥಿರವನ್ನು ಕಾಣ್ತಾ ಇದ್ದೀನಿ. ಹೌದು, ಈ ಸಮಯ ಒಂದು ಬಲ್ಲೆ ಸಂಜೆಯ ಹೊತ್ತು ಕತ್ತಲವಾಗುತ್ತಾ ಉಂಟು. ಸೂರ್ಯ ಹೊರಗುತ್ತಾ ಇದ್ದಾನೆ. ಅವನ ಕಾರ್ಯವನ್ನು ನಿರ್ವಹಿಸಿಕೊಂಡು ಅವನ ಕೆಲಸವನ್ನು ಮುಗಿಸಿಕೊಂಡು ಅವನು ಮುಳುಗುತ್ತಾ ಇದ್ದಾನೆ. ಹಾಗಿದ್ರೆ ಈಗ ಕತ್ತಲೆ ಆಗುತ್ತಾ ಉಂಟು. ನೋಡು, ಪ್ರಾಣಿ ಪಕ್ಷಿಗಳೆಲ್ಲ ತನ್ನ ಮನೆಯನ್ನು ಸೇರಿಕೊಳ್ಳುವಂತ ಸಮಯ. ಎಲ್ಲರೂ ಮನೆಯನ್ನು ಸೇರುವಂತ ಹೊತ್ತಿಗೆ ನೀನು ಕೇವಲ ಶಾಂಭವಿದರದ ಹತ್ತಿರ ಎತ್ತಿಂದತ್ತ ಸಂಚರಿಸ್ತಾ ಇದ್ದೀಯ. ಆದ್ದರಿಂದ ನಿನ್ನನ್ನು ತಡೆದು ನಿಲ್ಲಿಸಿದೆ. ಪ್ರಶ್ನಿಸಬೇಕಾಗ್ತದೆ, ಯಾರು ನೀನು? ನೋಡಲಿಕ್ಕೆ ಬಹಳ ಸುಂದರವಾದ ಹೆಣ್ಣು. ಹೇಗೆ ನೀನು ಹೆಂಗಸು ಅಲ್ಲ, ಕೇವಲ ಹೆಣ್ಣು ಒಬ್ಬಳು. ಯಾಕೆ? ಹೊರದಲ್ಲಿ ಮಾಂಗಲ್ಯ ಇಲ್ಲ, ಕಾಲದಲ್ಲಿ ಕಾಲುಂಗರವಿಲ್ಲ. ಅದು ಎರಡು ಇದ್ರೆ ನೀನು ಹೆಂಗಸು. ಆದ ಕಾರಣ ನಿನ್ನ ಪ್ರಶ್ನಿಸ್ತಾ ಇದ್ದೇನೆ, ಯಾರು ನೀನು? ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾವುದು, ಇಲ್ಲಿಗೆ ಯಾಕೆ ಬಂದು ಹೇಳೆಯ?
ಮಾಡಿದ್ದೇನೆ. ಹಾ. ಇದನ್ನು ಕೇಳುದು ನೀನ್ ಯಾರ? ಅದಕ್ಕೆ ಕೇಳಿದ್ರೆ ಆತನಿಗೆ ಅಧಿಕಾರ ಕೊಟ್ಟವರು ಯಾರು? ಅಧಿಕಾರ ಕೊಟ್ಟವಾದ ಕಾರಣದಿಂದಲೇ ನಾನು ಕೇಳಿದ್ದೆ. ಹೌದಾ? ಈಗ ನೋಡು, ನಿನ್ನ ಮಾತು ಮೀರಿ ಹೋಯ್ತು. ಹಾ. ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹಾ. ಬಂದ ಹಾಗೆ ನಡಿ. ಈಗ ನೀನ್ ಯಾರು? ಅಧಿಕಾರ ಇಲ್ಲದೆ ನಾನು ನಿನ್ನನ್ನು ಪ್ರಶ್ನಿಸಲಿಕ್ಕೆ ಬರಲಿಲ್ಲ. ಅಧಿಕಾರ ಉಂಟಾ? ಇದ್ದ ಕಾರಣ ನಿನ್ನನ್ನು ಪ್ರಶ್ನಿಸಿದೆ. ಯಾರಪ್ಪ ನಿನ್ನ ಹತ್ತಿರದ ವ್ಯಕ್ತಿ? ಯಾರು ಕೇಳಲೇ ಇಲ್ಲ ನೀನು. ಹಾಗಿದ್ರೆ ನೀನು ಇಲ್ಲಿಗೆ ಬರುವವಳು ಹೊಸತಾಗಿರಬೇಕು. ಹೌದು, ದಿವಸ ಆದ್ದರಿಂದ ಹಾ. ಯಾರು ನಾನು? ಈ ದೇವರ ಕ್ಷೇತ್ರದಲ್ಲಿ ಹಾ. ನಾನು ಹಾ. ಧರ್ಮಪಾಲ ಎಂದು ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಇಲ್ಲಿಯ ಸೇವಕ ನಾನು. ನನಗೆ ಇಲ್ಲಿ ಅಧಿಕಾರವನ್ನು ಕೊಟ್ಟಲ್ಲಿ ಹೇಗೆ ಯಾಕಾಗಿ ಯಾಕಾಗಿ? ಒಂದು ಗೋಡೆಗೆ ಒಂದು ಕಪ್ಪು ಚುಕ್ಕಿ ಬೀಳದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಹೌದು. ಯಾಕೆ ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವರನ್ನು ಸರಿದಾರಿಗೆ ತರುವಂತ ಕೆಲಸ ನನ್ನದು. ಆದ್ದರಿಂದ ಪ್ರಶ್ನಿಸಿದೆ. ನೀ ಯಾರು? ಯಾಕೆ ಬಂದೆ? ಇಲ್ಲಿಂದ ಹೋಗಾದಷ್ಟು ನಿನ್ನ ಮನೆಗೆ ಪರಿಚಯ. ಜನರು
ಕೇಳ್ತಾ ಇದ್ಯಾ? ಇಲ್ಲಿ ಅದೆಷ್ಟೋ ಜನರು ಬರ್ತಾರೆ ಹೋಗ್ತಾರೆ. ಇವರೆಲ್ಲ ನನ್ನನ್ನು ಕಂಡಾಗ ತಾಯಿ ಎಂಬುದೇ ಸಂಬೋಧಿಸ್ತಾರೆ. ಅದು ನೀನು ಹೇಳಿಕೊಳ್ಳಬೇಕಷ್ಟೇ ಅಲ್ಲ, ಇಲ್ದವರೆಲ್ಲ ನನ್ನ ತಾಯಿ ಅಂತ ಕರೀತಾರೆ. ಹಾಗೆ ಅವರು ನನ್ನ ತಾಯಿ ಅಂತ ಕರೆದ ಮೇಲೆ ಅವರು ನನ್ನ ಮಕ್ಕಳ ಹೌದಾ ಅಲ್ವಾ? ಅವರಿಗೆ ಅವರ ಮಕ್ಕಳ ತಾಯಿಯ ಹೌದು, ಹಲವು ಮಕ್ಕಳ ತಾಯಿ. ಎಲ್ಲರೂ ಸಕಲ ಜೀವಿಗಳು ನನ್ನ ಮಾತೆ ಎಂಬುದೇ ಕೊಂಡಾಡ್ತಾ ಇದ್ದಾರೆ. ಹೀಗಿರುವಾಗ ನಿನಗೂ ನಾನು ತಾಯಿಯಾಗಿದ್ದೇನೆ. ಹೆತ್ತ ತಾಯಿ ಅಲ್ಲದಿದ್ರು ಸಾಕು ತಾಯಿ ಆದ್ರು, ಹೊತ್ತ ತಾಯಿ ಆದ್ರು ತಾಯಿಯ ಬುದ್ಧಿಯ ಮಾತನ್ನು ಖಂಡಿತವಾಗಿಯೂ ಹೇಳಬಾರದು. ಆದ ಕಾರಣದಲ್ಲಿ ಮತ್ತೆ ಹೀನನಾಗಿ ನೀನು ವರ್ತಿಸಬಾರದು.
ಬಂದ ಹಾಗೆ ಹೋಗುವುದು ಒಳ್ಳೆಯದು ನಿನಗೆ. ನಿನ್ನ ಬೆನ್ನಿಗೆ ಬಾರಿಸಿದ ಸಾಕು. ಶರಣಾದವರಿಗೆ ಮತ್ತು ಹೊಡೆಯುವುದು ಯಾರು ಗೊತ್ತುಂಟಾ? ಮೂರ್ಖರು. ನೀನು ಮೂರ್ಖನಾಗಬೇಡ. ನಾನು ಸೋತಿದ್ದೇನೆ ಸಂಪೂರ್ಣ ಕೈ ಈಗ ಸೋತ ಹೌದು. ಕಾರ್ಯ ಮುಗಿದು ಕರ ಜೋಡಿಸಿ ನಾನು ನಿನ್ನ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಸಂಪೂರ್ಣ ಸೋತು ಹೋಗಿದ್ದೇನೆ. ಯುದ್ಧವನ್ನು ಮುಂದುವರಿಸುವುದಕ್ಕಿಲ್ಲ. ಇದು ಆದ್ರೆ ಒಂದು ವಿಚಾರ, ನನಗೆ ಒಂದು ಅಭ್ಯಾಸ ಉಂಟು. ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಯಾರಾದ್ರೂ ಗೆದ್ರೆ ಅವ್ರಿಗೆ ಏನಾದ್ರು ಬಹುಮಾನ ಕೊಡುವುದು. ಈಗ ನೀನು ನಾನು ಗೆದ್ದವ. ಹೌದು, ಹಾಗೆ ಗೆದ್ದವರಿಗೆ ಕೊಡ್ಬೇಕು ಅಂತ ಕೊಡಬೇಕು ಕೈ ಅಲ್ಲ, ಏನೋ ಪಾರಿತೋಷಿಕ ಕೊಡ್ಬೇಕು ಅಂತ. ನಿನ್ನಿಂದ ಪಡ್ಕೊಳ್ಳೋದು ಯಾವ ಮನೆಯಲ್ಲ. ಯಾಕೆ ಹೇಳಿ, ನಾವು ಸೋತವರಿಂದಲ್ಲ ಪಡ್ಕೋವನ್ನಲ್ಲ. ಹಾಗಾಗಿ ಗೆದ್ದವರಿಂದ ನಿನಗೆ ಏನು ಬೇಕು ನಾನು ಕೊಡ್ತೇನೆ. ಬೇಸರ ಕೊಡ್ತೇನೆ ಎಲ್ಲರೂ ಹೇಳ್ತಾರೆ, ಬಾಯಲ್ಲಿ ಮಾತ್ರ, ಕೊಡೋದಕ್ಕೆ ಏನಿಲ್ಲ. ಹಾಗೆ ನಾನು ಸೋತು ಹೋಗಿದ್ದೇನೆ. ತುಂಬಾ ಜನರ ಮೇಲೆ ವಿಶ್ವಾಸ ಇಟ್ಟು ಸೋತು ಹೋಗಿದ್ದೇನೆ. ನೀನು ಹೇಳಿದ ನಂಬಿಕೆ ಇಲ್ಲ. ನೀನು ಹಣೆಯಾಗಿ ಹೇಳ್ಬೇಕು, ನಾನು ಕೇಳಿದರೆ ಕೊಡ್ತೇನೆ ಎಂಬುದಾಗಿ. ದುರ್ಗಾ ಪರಮೇಶ್ವರ ಹಣೆಯಾಗಿ ಹೇಳ್ಬೇಕು. ಕಾಣುತ್ತಿರುವಂತಹ ದುರ್ಗಾ ಪರಮೇಶ್ವರನ ಮಾತನಾಡಿ ಹೇಳ್ತಾ ಇದ್ದೇನೆ. ನೀನು ಕೇಳಿದನ್ನು ಈಗ ನನಗೆ ವಿಶ್ವಾಸ ಬಂತು. ಇದು ಈ ಕ್ಷಣದಲ್ಲಿ ಕೇಳ್ತಾ ಇದ್ದೇನೆ. ಗೆದ್ದಂತಹ ಹಾಲಿನಲ್ಲಿ ಸೋತಂತಹ ನಾನು ಕೇಳ್ತಾ ಇದ್ದೇನೆ. ನನ್ನ ಬರಕವು ನೀನು ಅಂತ ಸೇವಕನಾಗಿದ್ದು. ಆದ್ರೆ ಇಂದು ಕೇವಲ ಶಾಮಯುಧದ ಹತ್ತಿರ ತರುಣಿಯವರನ್ನು ಕಂಡು ಬುದ್ಧಿಯ ಮಾತನ್ನು ಹೇಳುವುದಕ್ಕೆ ಹೋದ್ರೆ ಆಕೆ ಭಾಷೆಯನ್ನು ಕೇಳಿದ್ಲು, ಕೊಟ್ಟು ಕೆಟ್ಟು ಹೋದೆ. ಆಕೆ ಪಾದ ಸೇವೆಗಾಗಿ ನಾನಿರಬೇಕಂತೆ. ಅರೇ, ಇಷ್ಟನಾದ ಮೇಲೆ ನಾನು ಬದುಕಿ ಬಿಡಬೇಕೆ? ಇದು ನಾನು ಬದುಕಲಾರೆ. ಅಮ್ಮ, ಕಾಣುತ್ತಿರುವಂತಹ ಬಂಡೆಕಲ್ಲಿನ ನನ್ನ ತಲೆಯನ್ನು
ಕಂದ ತಾಯಿ. ಯಾಕಾಗಿ ಈ ದುಃಖ ಏನು ಬಂತು ಕಷ್ಟ ಹಾ. ನನ್ನಲ್ಲೇ ಹೇಳು ಮಗನೇ. ಅಮ್ಮ ಬಂದಂತ ಕಷ್ಟವನ್ನು ಯಾವ ರೀತಿಯಲ್ಲಿ ಹೇಳಬೇಕು ನನಗೆ ಒಂದು ಅರ್ಥವಾಗುತ್ತಾ ಇಲ್ಲಮ್ಮ. ಯಾಕಂತ ಹೇಳಿದ್ರೆ ಶಾಮನೂರದ ಹತ್ತಿರ ತರುಣಗಳನ್ನು ಕಂಡೆ ಬುದ್ಧಿಯ ಮಾತನ್ನು ಹೇಳಬೇಕ ಹೋದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತ ಕೊನೆಗೆ ಭಾಷೆಯನ್ನು ಕೇಳಿದ್ಲಮ್ಮ. ಕೊಟ್ಟು ಕೆಟ್ಟು ಹೋದೆ. ಇನ್ನು ಆಕೆ ಹೆಣ್ಣಿಗೆ ಭಾಷೆ ಕೊಟ್ಟ ಮೇಲೆ ನಾನು ಉಳಿಯಬೇಕೆ ಇಲ್ಲ ಆಕೆ ಸೇವಕನಾಗಿರ್ಬೇಕಂತ ನಾನು ಅಮ್ಮ. ಆದ್ದರಿಂದ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾಗಿ ನಾನು ಮುಂದುವರಿದೆ. ಮಗನೇ ಕ್ಷೇತ್ರಪಾಲ, ಅಮ್ಮ. ಶಾಂಭವಿ ನದಿಯ ತೀರದಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಬಂದು ನಿನ್ನಲ್ಲಿ ಸೇವಕನಾಗಿ ಇದ್ದುಕೋ ಎಂಬುದು ಹೇಳಿದ್ದಲ್ಲ ಮಗನೇ. ಹಾ. ಆ ನಿಮಾಯಿಯಾದಂತಹ ನಾನೇ ಮೋಹಿನಿ ರೂಪವನ್ನು ಧರಿಸಿ ಈ ಶಾಂಭವಿ ನದಿಯ ತೀರಕ್ಕೆ ಬಂದವಳು ಯಾಕಾಗಿ? ಯಾಕೆ ಅಮ್ಮ ಈ ರೀತಿಯಾಗಿ ನೀನು ಬಂದೆ? ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಹಾ. ಯಾವ ರೀತಿಯಲ್ಲಿ ಕ್ಷೇತ್ರವನ್ನು ನೀನು ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಿ ಎಂಬುದನ್ನು ಹಾ. ಪರೀಕ್ಷಿಸುವುದಕ್ಕೆ ಬಂದವಳು ನಾನು. ಹಾ. ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಹೊಂದಿದ್ದಿ ಹ್ಮ್. ಕಂದ. ಅಮ್ಮ. ಇನ್ನು ಇದೇ ಈ ಬಪ್ಪನಾಡು ಕ್ಷೇತ್ರದಲ್ಲಿ ಹಾ. ಧರ್ಮಪಾಲನಾಗಿದ್ದುಕೋ ಮಗನೇ, ಧರ್ಮಪಾಲನಾಗಿದ್ದುಕೋ, ಧರ್ಮಪಾಲನಾಗಿದ್ದುಕೋ. ಮಂಗಳಂ ಸತ್ಯಮೂರ್ತಿಗೆ ಜಯ ಮಂಗಳಂ. ಪ್ರೇಕ್ಷಕರೇ ನಮಸ್ಕಾರ. ನಾನು ನಿರಂಜನ್ ರೈ ಪೆರಳಲ್ಲ. ಈಗ ತಾನೇ ತಾವು ವೀಕ್ಷಿಸಿದ ಬಪ್ಪನಾಡು ಕ್ಷೇತ್ರ ಮಹಾತ್ಮ್ಯ ಆಯ್ದ ಭಾಗವು ಖ್ಯಾತ ಜ್ಯೋತಿಷ್ಯರು ದಾನಿಗಳು ಆದ ಗುಂಪೆ ವಸಂತ ಪಂಡಿತ್ ಅವರ ಮನೆಯಲ್ಲಿ ಜರುಗಿತು. ವಸಂತ ಪಂಡಿತ್ ಅವರು ನನ್ನ ಆತ್ಮೀಯರು, ಬಹಳಷ್ಟು ಅವರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಕೊರೋನಾದಂತ ಕಾಲಘಟ್ಟದಲ್ಲಿ ಯಕ್ಷಗಾನಕ್ಕೆ ಅವರು ಕೊಟ್ಟ ಆ ಒಂದು ಕಿಂಚಿತ್ ಸೇವೆ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಕ್ಷಗಾನ ಎಂಬುದು ನಮ್ಮ ಕಾಸರಗೋಡು ಜಿಲ್ಲೆಯ ತವರು ನೆಲ. ಯಾಕೆಂದ್ರೆ ಕಾಸರಗೋಡು ಎಂದಾಕ್ಷಣ ಯಕ್ಷಗಾನ ಇರಬಹುದು, ಅದೇ ರೀತಿ ಹಲವು ಆಚಾರ ಸಂಸ್ಕೃತಿ ವಿಚಾರಗಳ ಪ್ರೋತ್ಸಾಹವನ್ನು ಕೊಡುವಂತ ಒಂದು ಜಿಲ್ಲೆಯಾಗಿದೆ. ಈ ಒಂದು ಆಷಾಢ ಮಾಸದಲ್ಲಿ ಎಲ್ಲರ ಅಭಿಪ್ರಾಯದ ಪ್ರಕಾರ ಆಷಾಢ ಮಾಸ ಅಂದರೆ ಒಂದು ಕೆಟ್ಟ ತಿಂಗಳ ಅಂತ ಅರ್ಥ. ಆದ್ರೆ ಯಾರು ತಪ್ಪು ತಿಳ್ಕೊಳ್ಬೇಡಿ, ಕೆಟ್ಟ ತಿಂಗಳಲ್ಲ. ನಿಜವಾಗಿಯೂ ಆಷಾಢ ತಿಂಗಳಂದ್ರೆ ಒಂದು ಶುಭ ತಿಂಗಳು. ನಾವು ಈ ತುಳುನಾಡ ಕಾಸರಗೋಡು ಅಂದ್ರೆ ತುಳುನಾಡು ಅಂತ ಕರಿಬಹುದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದ್ರೆ ಹಲವು ಆಚಾರಗಳು ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಈ ತುಳುನಾಡಿನ ಸಂಸ್ಕೃತಿ ಆಚಾರಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುವಂತ ಒಂದು ಜಿಲ್ಲೆಯಾಗಿ ನಮ್ಮ ಕರಾವಳಿ ಭಾಗಕ್ಕೆ ಅಂಟಿಕೊಂಡಿರುವಂತಹ ಕಾಸರಗೋಡು ಜಿಲ್ಲೆಯ ಈ ಪ್ರದೇಶ. ಈ ಪ್ರದೇಶದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ, ಅದೇ ರೀತಿ ಕರ್ನಾಟಕ ಪತ್ರಕರ್ತರ ಸಂಘ ಕಾಸರಗೋಡು ಘಟಕ, ಅದೇ ರೀತಿ ಗಡಿನಾಡ ಯಕ್ಷಗಾನ ಅಕಾಡೆಮಿ ಕಾಸರಗೋಡು ಇದರ ಸಹಭಾಗಿತ್ವದಲ್ಲಿ ಮನೆ ಮನೆಯಲ್ಲಿ ಯಕ್ಷಗಾನ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದು ಅತ್ಯಂತ ಒಂದು ಸಂತೋಷದಾಯಕ ವಿಚಾರ. ಯಾಕೆಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ಹೆಚ್ಚು ನಾವು ಪ್ರಚಾರ ಪಡಿಸುವ ನಿಟ್ಟಿನಲ್ಲಿ ಅವರನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕಾಗಿದೆ. ಯಾಕೆಂದ್ರೆ ಈ ಕೊರೋನಾದ ಈ ಕಾಲಘಟ್ಟದಲ್ಲಿ ಅದೆಷ್ಟೋ ಕಲಾವಿದರು ಸಾಧಾರಣ 2 ವರ್ಷದಿಂದ ಯಕ್ಷಗಾನ ಇಲ್ಲದೆ ಮನೆಯಲ್ಲಿ ಇರುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಕೂಡ ಒಂದು ಕಿಂಚಿತ್ ಯಕ್ಷಗಾನ ಅವರ ಸೇವೆಗೆ ಕಿಂಚಿತ್ ಅವಕಾಶ ನೀಡುವಂತ ಸುಸಂದರ್ಭ ನಮಗೆಲ್ಲರಿಗೂ ಬಂದಿದೆ. ಆದ ಕಾರಣ ನಾವು ಕೂಡ ಮನೆ ಮನೆಯ ಈ ಯಕ್ಷಗಾನ ಅಭಿಯಾನದಲ್ಲಿ ನಾವು ಕೂಡ ಅವರಿಗೆ ಜೊತೆಯಾಗಿ ನಿಂತು ನಮ್ಮ ಮನೆಯಲ್ಲಿ ನಾವು ಯಕ್ಷಗಾನವನ್ನು ಅರ್ಧ ಗಂಟೆ ಹೊತ್ತಿನ ಯಕ್ಷಗಾನ ಸೇವೆಯನ್ನು ಮಾಡಿಕೊಂಡು ಕಲಾವಿದರ ಬೆನ್ನೆಲುಬಾಗಿ ನಿಲ್ಲುವ, ಅದೇ ರೀತಿ ಕಲಾವಿದರನ್ನು ಪ್ರೋತ್ಸಾಹಿಸುವ, ಅದೇ ರೀತಿ ಯಕ್ಷಗಾನವನ್ನು ಉಳಿಸುವ ಎಂದು ಹೇಳಿಕೊಂಡು
ನಾಳೆ ಇದೇ ಚಾನೆಲ್ನಲ್ಲಿ ಯಾವ ಪ್ರಸಂಗ ಯಾರ ಮನೆ ಎಂಬ ನಿರೀಕ್ಷೆಯಲ್ಲಿರೋಣ.